ಹೊಸದಾಗಿ ಅಡುಗೆ ಕಲಿಯೋರಿಗೆ, ಬ್ಯಾಚುಲರ್ಸ್ಗೆ ಅಡುಗೆ ಮಾಡೋದಕ್ಕೆ ಸಮಯನೇ ಇಲ್ಲ ಅನ್ನೋಂಥವರಿಗೆಲ್ಲ ಬಹಳ ಸುಲಭವಾಗಿ ರುಚಿಕರವಾಗಿ ಟೊಮೆಟೊ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ತಯಾರಾಗುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ತಾ ಇದ್ದೀನಿ. ನೆನೆಸೋದು ಆಪ್ಷನಲ್ಲು. ನೆನೆಸಿದ್ರೆ ಬೇಯಿಸೋ ಕೆಲಸ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ನೆನೆಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೆನೆಸಿ ಆದಮೇಲೆ ನೀರು ಬಗ್ಸಿ ತೆಗೆದು ತೊಗರಿಬೇಳೆನ ನಾನು ಒಂದು ಕುಕ್ಕರಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ನೆನೆಸಿಲ್ಲ ಅಂದರೆ ಬೇಳೆನ ಮೊದಲೇ ಸ್ವಲ್ಪ ಬೇಯಿಸ್ಕೊಂಡು ನಂತರ ಉಳಿದಿರೋ ಪದಾರ್ಥನ ಹಾಕಬೇಕಾಗತ್ತೆ. ನಾನು ನೆನೆಸಿರೋ ಕಾರಣ ಬೇಳೆ ಜೊತೆಗೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿ, 2 ಮಧ್ಯಮ ಗಾತ್ರದ ಟೊಮೆಟೊ, 1 ಹಸಿಮೆಣಸಿನಕಾಯಿ, ಒಂದು 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು ದೊಡ್ಡ ಚಿಟಿಕೆ ಇಂಗು, ಅರ್ಧ ಟೀ ಸ್ಪೂನಷ್ಟು ಎಣ್ಣೆ, ಇವಿಷ್ಟು ಪದಾರ್ಥಗಳನ್ನು ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಹಸಿಮೆಣಸಿನಕಾಯಿ ಮತ್ತು ಅಚ್ಚ ಖಾರದ ಪುಡಿನ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಹೊಂದಿಸ್ಕೊಳ್ಬೋದು. ಈಗ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಅರ್ಧ ಕಪ್ಪು ತೊಗರಿಬೇಳೆ ಅಲ್ಲ, ಅದರ 2 ಪಟ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಮಾಡಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಾದಮೇಲೆ ಇದನ್ನು ಈಗ ಒಂದು ಮ್ಯಾಶರ್ ಸಹಾಯದಲ್ಲಿ ಈ ರೀತಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ತುಣುಕುಗಳೆಲ್ಲ ಹೋಗಿ ಸಮರಸ ಆಗಬೇಕು. ಅಷ್ಟಾದಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಹಾಗೂ ಹುಣಸೆ ಹಣ್ಣಿನ ರಸನ ಹಾಕಬೇಕು. ನೀವೇನಾದರೂ ನಾಟಿ ಟೊಮ್ಯಾಟೊ ಉಪಯೋಗಿಸಿದ್ರೆ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕಿ, ಇಲ್ಲ ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅದಕ್ಕಾಗೋ ಥರ ಉಪ್ಪು ಹುಳಿನ ಹಾಕಿದ್ರಾಯಿತು. ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಚ್ಚಿ ಒಂದು ಕುದಿ ಕುದಿಸ್ಬೇಕು. ಒಂದು 2 ನಿಮಿಷ ಕುದಿಸ್ಬೇಕಾಗತ್ತೆ. ಮಿಕ್ಸಿ ಬೇಡ, ಅಂಥ ವಿಶೇಷವಾದ ತರಕಾರಿ ಬೇಡ, ಮಸಾಲೆ ಹುರಿಯೋದು ಬೇಡ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ತಯಾರಾಗ್ತಾ ಇದೆ. ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಇಷ್ಟು ಹಾಕಿದರೆ ನೋಡಿ ಈ ಟೊಮೆಟೊ ದಾಲ್ ತಯಾರಾಯಿತು. ಬಹಳ ರುಚಿಯಾಗಿರುತ್ತೆ, ನೀವು ಊಹೆನೇ ಮಾಡಿರೋದಿಲ್ಲ. ಇನ್ನು ಇದನ್ನು ಬಿಸಿ ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ನೀರು ದೋಸೆ ಜೊತೆ ಬಡಿಸಿದ್ದೆ ನಾನು ಮೊದಲನೇ ಸಲ, ತುಂಬ ಚೆನ್ನಾಗಿತ್ತು. ಅನ್ನದ ಜೊತೆ ಕಲಸಿ ತಿಂತಾ ಇದ್ದರೆ, ಬೇಕಾದರೆ ಚೂರು ತುಪ್ಪ ಹಾಕ್ಕೊಂಡು ಕಲಸಿ ತಿಂತಾ ಇದ್ದರೆ ನಿಲ್ಲಿಸೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.